السلام عليكم ورحمة الله وبركاته. بسم الله والحمد لله والصلاة والسلام على سيد الأنبياء والمرسلين وعلى آله وصحبه أجمعين أما بعد. ಗಲ್ಫ್ ಇಶಾರಾ ಪ್ರಥಮ ವಾರ್ಷಿಕೋತ್ಸವ ಮತ್ತು ಭವ್ಯ ಭಾರತದ 68ನೇ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಯ ಈ ಒಂದು ಕಾರ್ಯಕ್ರಮ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF UAE ರಾಷ್ಟ್ರೀಯ ಸಮಿತಿಯ ಅಧ್ಯಕ್ಷರಾದ ಬಹುಮಾನ್ಯರಾದ ಅಬ್ದುಲ್ ಹಮೀದ್ ಸಯಾದಿ ಉಸ್ತಾದ್ರವರೇ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶಿಷ್ಟ ಅತಿಥಿಯಾಗಿ ನಮ್ಮೊಂದಿಗೆ ಸೇರಿಕೊಂಡ ಕರ್ನಾಟಕದ ಜನಪ್ರಿಯ ರಾಜಕಾರಣಿ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಗಳಾದ ಗೌರವಾನ್ವಿತ HD ಕುಮಾರಸ್ವಾಮಿ, ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಲಿಕ್ಕಿರುವ ಮಂಡ್ಯ ಲೋಕಸಭಾ ಸದಸ್ಯರಾದಂತಹ ಬಹುಮಾನ್ಯರಾದ ಪುಟ್ಟರಾಜುರವರೇ, ಗೌರವಾನ್ವಿತ ಪುಟ್ಟರಾಜುರವರೇ, ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣ ಮಾಡಲಿರುವ ಕರ್ನಾಟಕ ರಾಜ್ಯ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ SSF ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ವಕ್ಫ್ ಮಂಡಳಿ ಸದಸ್ಯರು ಕೂಡ ಆದಂತಹ ಬಹುಮಾನ್ಯರಾದ ಗೌರವಾನ್ವಿತ NKM ಶಾಫಿ ಸಯಾದಿ ಉಸ್ತಾದ್ರವರೇ, ಅದೇ ರೀತಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಉದ್ಯಮಿಯಲ್ಲಿ ಅತ್ಯಂತ ಜನಪ್ರಿಯರು, ಕರ್ನಾಟಕ ರಾಜ್ಯ JDSನ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಗೌರವಾನ್ವಿತ BM ಫಾರೂಕ್ ರವರೇ, ಅದೇ ರೀತಿ ಮೈಸೂರು ನಗರ ಪಾಲಿಕೆಯ ಪ್ರಥಮ ಪ್ರಜೆಗಳಾದ ರವಿಕುಮಾರ್ ಅವರೇ ಹಾಗೂ ಇಕ್ಬಾಲ್ ನಾವುಂದ, ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾದಂತಹ ಇತರ ಗೌರವಾನ್ವಿತ ಅತಿಥಿಗಳೇ, ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದಂತಹ ವಿಶಿಷ್ಟ ಅತಿಥಿಗಳೇ, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCFನ ನಾಯಕರೇ, ಹಿತೈಷಿಗಳೇ, ಅಭಿಮಾನಿಗಳೇ, ಅತ್ಯಂತ ಮಹತ್ವಪೂರ್ಣವಾದಂತಹ ಒಂದು ಕಾರ್ಯಕ್ರಮದಲ್ಲ ನಾವು ಈಗ ಭಾಗವಹಿಸಿದ್ದೇವೆ. ನಿಜಕ್ಕೂ ಅನಿವಾಸಿಗಳಾದ ಕನ್ನಡಿಗರು ಸಂತಸ ಪಡಬೇಕಾದಂತಹ ಒಂದು ಗಣ್ಯ ಸಮಾರಂಭದಲ್ಲಿ ನಾವೀಗಿದ್ದೇವೆ. ಎರಡು ಪ್ರಮುಖವಾದ ಕಾರ್ಯಕ್ರಮಗಳನ್ನು ನಾವು ಈ ಒಂದು ಸಮಾರಂಭದಲ್ಲಿ ಹಮ್ಮಿಕೊಂಡಿದ್ದೇವೆ. ಒಂದು ಗಲ್ಫ್ ಇಶಾರಾ ಇದರ ಪ್ರಥಮ ವಾರ್ಷಿಕೋತ್ಸವ ಮತ್ತು ನಮ್ಮ ರಾಜ್ಯದ 68ನೇ ಗಣರಾಜ್ಯೋತ್ಸವದ ಪ್ರಯುಕ್ತ ನಡೆಯುವಂತಹ ಸಂಭ್ರಮಾಚರಣೆ ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಸಹೃದಯರೇ, ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ಎಂಬ ನಮ್ಮ ಅಭಿಮಾನದ ಸಂಘಟನೆ, ನೀವೆಲ್ಲರೂ ಡಾಕ್ಯುಮೆಂಟರಿಯಲ್ಲಿ ನೋಡಿದ ಹಾಗೆ 2013ರ ಫೆಬ್ರವರಿಯಲ್ಲಿ ರಾಜ್ಯದ ಅತ್ಯಂತ ಹಿರಿಯ ವಿದ್ವಾಂಸರು, ಸುನ್ನಿ ಉಲಮಾ ಒಕ್ಕೂಟದ ಅಧ್ಯಕ್ಷರು ಆದಂತಹ ಬಹುಮಾನ್ಯರಾದ ಬೇಕಲ್ ಉಸ್ತಾದರ ಪವಿತ್ರವಾದ ನಾಯಕತ್ವದೊಂದಿಗೆ ಚಾಲನೆ ನೀಡಿದಂತಹ KCF ಹಲವಾರು ಸಾಮಾಜಿಕ ಶೈಕ್ಷಣಿಕ ರಂಗಗಳಲ್ಲಿ ಸಾಧ್ಯವಾದ ಇತ್ತೀಚೆಗೆ ಒಂದು 4 ವರ್ಷಕ್ಕಿಂತಲೂ ಅಧಿಕವಾದಂತಹ ವರ್ಷಗಳಲ್ಲಿ ಮಾಡಬೇಕಾದಂತಹ ಕಾರ್ಯಚಟುವಟಿಕೆಗಳನ್ನು ಕೆಲವು ವರ್ಷಗಳಲ್ಲಿ, ಅಂದರೆ 4 ವರ್ಷಗಳಲ್ಲಿ ಸಾಧಿಸಿದೆ ಎಂಬುದರಲ್ಲಿ ನಮಗೆ ಅಭಿಮಾನವಿದೆ. ನೀವೆಲ್ಲರೂ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCFನ ಕಾರ್ಯಚಟುವಟಿಕೆಗಳನ್ನು ಎಲ್ಲರೂ ಕೂಡ ಬಲ್ಲವರು, ತಿಳಿದವರು, ತಿಳಿಯುತ್ತಿರುವವರು ಆಗಿದ್ದೀರಿ. ನಿಜವಾಗಿ ನಮ್ಮ ಊರಿನಲ್ಲಿರುವಂತಹ ಕರ್ನಾಟಕದ ಕನ್ನಡಿಗರು ಈ UAEಗೆ ಬಂದಾಗ
ಅವರಿಗೆ ಒಂದು ಒಟ್ಟುಗೂಡುವಂತಹ, ಕನ್ನಡಿಗರು ಒತ್ತುಗೂಡುವಂತಹ ಒಂದು ಸುಸಜ್ಜಿತವಾದಂತಹ ಒಂದು ವೇದಿಕೆಯ ಒಂದು ಕೊರತೆ ಇತ್ತು. ತಮ್ಮೊಳಗೆ ಇರುವಂತಹ ಕನ್ನಡದ ಪ್ರೇಮವನ್ನು ಹಂಚಿಕೊಂಡು ಉತ್ತಮವಾದ ರೀತಿಯಲ್ಲಿ ಈ ಒಂದು UAEಯಲ್ಲಿ ಉತ್ತಮವಾದ ದಿನಗಳನ್ನು ಸಂತೋಷದೊಂದಿಗೆ ಹಂಚಿಕೊಂಡು ಮುಂದುವರಿಯುವಂತಹ ಒಂದು ಕೊರತೆಯ ಕಾರಣವಿತ್ತು. ಆ ಸಂದರ್ಭದಲ್ಲಿ ಕನ್ನಡಿಗರನ್ನು ಒಟ್ಟುಗೂಡಿಸಿಕೊಂಡು ರಚಿಸಿದಂತಹ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ KCF ಎಂಬ ಈ ಸಂಘಟನೆ ಇದೊಂದು ಧಾರ್ಮಿಕವಾದ ಸಂಘಟನೆಯಾಗಿದೆ. ಆದರೂ ಕೂಡ ಕೇವಲ ಧರ್ಮಕ್ಕೆ ಮಾತ್ರ ಸೀಮಿತಗೊಂಡಿಲ್ಲ ಇದರ ಕಾರ್ಯಚಟುವಟಿಕೆ. ಸಾಮಾಜಿಕ ಮತ್ತು ಶೈಕ್ಷಣಿಕವಾದಂತಹ ವಿವಿಧ ವಿಷಯಗಳಲ್ಲಿ ಸ್ಪಂದಿಸುತ್ತಾ ಸಮಾಜದ ಬೇಕುಬೇಡಗಳಿಗೆ ಎಲ್ಲಕ್ಕೂ ಕೂಡ ಸ್ಪಂದಿಸುತ್ತಾ ಜನರ ಉತ್ತಮವಾದ ಅಭಿಪ್ರಾಯಗಳಿಗೆ ನಮ್ಮ KCF ಅಲ್ಹಮ್ದುಲಿಲ್ಲಾ ಎಲ್ಲರ ಉತ್ತಮವಾದ ಅಭಿಪ್ರಾಯಗಳನ್ನು ಗಳಿಸಿದೆ. ಇಲ್ಲಿ ನೆಲೆಸಿರುವಂತಹ ಕನ್ನಡಿಗರು ಅವರ ವ್ಯಕ್ತಿತ್ವ ವಿಕಸನವನ್ನ ಅಭಿವೃದ್ಧಿಪಡಿಸುವಂತಹ ನಿಟ್ಟಿನಲ್ಲಿ ಕೆಲಸವನ್ನು ಬಿಟ್ಟು ಇಲ್ಲಿ ಬೇರೆ ಏನು ನಮಗೆ ಕೆಲಸ ಇಲ್ಲ ಅಂತ ಹೇಳಿ ನಮಗೆ ಫ್ಯಾಮಿಲಿಗಳಿಲ್ಲ, ಬೇರೆ ಏನಾದರೂ ಸಮಾರಂಭಕ್ಕೆ ಹೋಗುವಂತಹ ಅಗತ್ಯವಿಲ್ಲ. ಕೆಲಸ ಬಿಟ್ಟರೆ ರೂಮಿನಲ್ಲಿರುವುದು, ರೂಮ್ ಬಿಟ್ಟರೆ ಕೆಲಸಕ್ಕೆ ಹೋಗುವುದು. ಈ ಒಂದು ಸಂದರ್ಭದಲ್ಲಿ ಅವರ ಅಮೂಲ್ಯವಾದ ಸಮಯವನ್ನು ದುರುಪಯೋಗ ಪಡಿಸುವುದರ ಬದಲು ಸದುಪಯೋಗ ಪಡಿಸುವಂತಹ ಒಂದು ಉದ್ದೇಶದಿಂದ ಉತ್ತಮವಾದ ತರಬೇತುದಾರರಿಂದ ವ್ಯಕ್ತಿತ್ವ ವಿಕಸನದ ತರಬೇತಿಗಳನ್ನು ನೀಡಿ ಅಮೂಲ್ಯವಾದಂತಹ ಸಮಯಗಳನ್ನು ಸಾಮಾಜಿಕವಾದ ವಿಷಯಗಳಿಗೆ ಸ್ಪಂದಿಸುವಂತಹ ನಿಟ್ಟಿನಲ್ಲಿ ನಮ್ಮ ಕಾರ್ಯಕರ್ತರನ್ನ ನಾವು ಆ ರೀತಿಯಲ್ಲಿ ಬೆಳೆಸುತ್ತಿದ್ದೇವೆ ಎಂಬುದರಲ್ಲಿ ನಮಗೆ ಹೇಳುವುದರಲ್ಲಿ ಅಭಿಮಾನವಿದೆ. ಆದ್ದರಿಂದ ಹೆಚ್ಚಾಗಿ ನಾನು ಈ ಒಂದು ವಿಷಯದಲ್ಲಿ ಮಾತನಾಡಲಿಕ್ಕೆ ಬಯಸ್ತಾ ಇಲ್ಲ. ನಿಜವಾಗಿಯೂ ನಮ್ಮ ಕಾರ್ಯಕರ್ತರು ಯಾರಿಗೂ ಕೂಡ ಪರಸ್ಪರ ಪರಿಚಯವಿಲ್ಲದ ಒಂದು ಸಂದರ್ಭದಲ್ಲಿ ಈಗ ಎಲ್ರಿಗೂ ಕೂಡ ಯಾವ ಊರಿಗೂ ಕೂಡ GCC ಮತ್ತು GCCಗಿಂತ ಹೊರಗಿರುವಂತಹ ರಾಷ್ಟ್ರಗಳಿಗೆ ಕೂಡ ಹೋದರೆ ಕನ್ನಡಿಗರು ಅಭಿಮಾನದಿಂದ ಕೇಳುವಂತಹ ಒಂದೇ ಒಂದು ಪದ KCF ಅಂತ ಹೇಳುವಾಗ ಎಲ್ಲರೂ ಕೂಡ ಅಭಿಮಾನದಿಂದ ಹೇಳ್ತಾರೆ, ನಾನೊಂದು KCFನ ಸದಸ್ಯ ಅಂತ ಹೇಳಿ. ನಿಜವಾಗಿ ಆ ಒಂದು ಸಂಘಟನೆಯಲ್ಲಿ ಹೇಳುವುದರ ಉದ್ದೇಶ ಅಂತ ಹೇಳಿದ್ರೆ ವ್ಯಕ್ತಿತ್ವ ವಿಕಸನದಿಂದ ಅದೆಷ್ಟೋ ಕಾರ್ಯಕರ್ತರು ಈ ಸಮಾಜಕ್ಕೆ ಬೇಕಾಗಿ ಸಮಯವನ್ನ ಸದುಪಯೋಗ ಮಾಡುತ್ತಿದ್ದಾರೆ. ಅದೇ ರೀತಿ ಸಾಮಾಜಿಕವಾದಂತಹ ವಿಷಯಗಳಿಗೆ ಸ್ಪಂದಿಸುತ್ತಿದ್ದಾರೆ. ನಮ್ಗೆ ಗೊತ್ತಿದೆ, ಯಾವುದೇ ಒಂದು ಸಂಘಟನೆಗಳು ಇದ್ರೂ ಕೂಡ ಅದಕ್ಕೆ ಒಂದು ಉತ್ತಮವಾದ ಗುರಿ ಮತ್ತು ಜವಾಬ್ದಾರಿಯುತವಾದಂತಹ ನೇತೃತ್ವವಿರಬೇಕು. ಈ ಎರಡು ವಿಷಯಗಳು ಒಂದು ಸಂಘಟನೆಗೆ ಇದ್ರೆ ಉತ್ತಮವಾದ ರೀತಿಯಲ್ಲಿ ಸಂಘಟನೆಯನ್ನು ಬೆಳೆಸಬಹುದು ಎಂಬುದಕ್ಕೆ ಒಂದು ಉತ್ತಮವಾದ ನಿದರ್ಶನವಾಗಿದೆ KCF. ಜವಾಬ್ದಾರಿಯುತವಾದಂತಹ ನೇತೃತ್ವವಾಗಿದೆ ನಮ್ಮ KCFಗೆ. ನಮಗೆ ಗೊತ್ತಿರಬಹುದು, 2 ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದಲ್ಲಿ ರಾಜ್ಯವನ್ನೇ ಹಲೆದಬ್ಬಿಸಿದಂತಹ ಮನುಕುಲವನ್ನು ಗೌರವಿಸಿ ಎಂಬ ಉದಾತ್ತವಾದ ಘೋಷಣೆಯೊಂದಿಗೆ ನಮ್ಮ ನಾಯಕರಾದ ಶೈಖುನ ಕಾಯಿದುಜ್ಜಮಾನ್ ಕಮರುಲ್ ಉಲಮಾ ಶೈಖುನ AP ಉಸ್ತಾದ್ ಅಲ್ಲಾಹನು ಆರೋಗ್ಯಪೂರ್ಣವಾದಂತಹ ದೀರ್ಘಾಯುಸ್ಸನ್ನು ಕರುಣಿಸಲಿ, ಅವರ ನಾಯಕತ್ವದೊಂದಿಗೆ ಕರ್ನಾಟಕ ರಾಜ್ಯದಲ್ಲಿ ಸಂಚರಿಸಿದಂತಹ ಕರ್ನಾಟಕ ಯಾತ್ರೆ ಎಲ್ಲರ ಕನ್ನಡಿಗರು ಕೂಡ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಸ್ವಾಗತಿಸಿದಂತಹ ಒಂದು ಕರ್ನಾಟಕ ಯಾತ್ರೆ. ಆ ಕರ್ನಾಟಕ ಯಾತ್ರೆಯಲ್ಲಿ ಘೋಷಣೆ ಮಾಡಿದಂತಹ ಸ್ಲೋಗನ್ ಅಂತ ಹೇಳಿದರೆ ಮನುಕುಲವನ್ನು ಗೌರವಿಸಿ. ಜಾತಿ, ಧರ್ಮ, ಮತ, ಪಂಥ ಅದೆಲ್ಲದಕ್ಕಿಂತಲೂ ಮೊದಲು ಮಾನವರಾಗಿ ಬದುಕಬೇಕು ಎಂಬು ಸಮಾಜಕ್ಕೆ ಶಾಂತಿಯ, ಸೌಹಾರ್ದತೆಯ, ಸಹಬಾಳ್ವೆಯ ಸಂದೇಶವನ್ನ ಸಾರಿ ಕರ್ನಾಟಕ ರಾಜ್ಯದ ಉದ್ದಗಲಕ್ಕೂ ಸಂಚರಿಸಿದಂತಹ ಕರ್ನಾಟಕ ಯಾತ್ರೆಯ ಆ ನೇತಾರರಾಗಿದ್ದಾರೆ ಶೈಖುನ ಕಾಯಿದುಜ್ಜಮಾನ್ ಕಾಂದವರಂ AP ಉಸ್ತಾದ್. ಅವರ ಉದಾತ್ತವಾದಂತಹ ನೇತೃತ್ವದೊಂದಿಗೆ ಮುನ್ನಡೆಯುತ್ತಿರುವಂತಹ ಈ ಒಂದು ಸಂಘಟನೆಗೆ ಸಾಮಾಜಿಕವಾದಂತಹ, ಶೈಕ್ಷಣಿಕವಾದಂತಹ ಉತ್ತಮವಾದ ಗುರಿ ಇದೆ. ಅದನ್ನು ತಲುಪಲು ಅವಿರತವಾದಂತಹ ಶ್ರಮವನ್ನ ನಮ್ಮ ಕಾರ್ಯಕರ್ತರು, ನಾಯಕರು ನೀಡುತ್ತಿದ್ದಾರೆ. ಅಲ್ಲಾಹನು ಎಲ್ಲರಿಗೂ ಒಳಿತನ್ನು ನೀಡಿ ಅನುಗ್ರಹಿಸಲಿ. ಅದು ಕೂಡ ಅಲ್ಲದೆ ನಮ್ಗೆ ಗೊತ್ತಿರಬಹುದು, ಈ ಒಂದು UAEಯಲ್ಲಿ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವ, ಕನ್ನಡಿಗರು ಸ್ವಾತಂತ್ರ್ಯೋತ್ಸವ ಆಚರಿಸುವುದು
UAEಯಲ್ಲಿ ಅದೊಂದು ನೋಡಲು ಯಾರಿಗೂ ಕೂಡ ಅಂತ ಸಾಧ್ಯವೇ ಇಲ್ಲದಂಥ ಒಂದು ಸಂದರ್ಭದಲ್ಲಿ ನಮ್ಮ ರಾಜ್ಯ ಅದನ್ನು ಪ್ರೀತಿಸಬೇಕಾದುದು ನಮ್ಮ ವಿಶ್ವಾಸದ ಭಾಗ ಎಂದು ಕಲಿಸಿಕೊಟ್ಟ ಧರ್ಮ. ಆದ್ದರಿಂದ ಈ ಒಂದು ಊರಿನಲ್ಲಿರುವಂತಹ ಎಲ್ರಿಗೂ ಕೂಡ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ಆಚರಿಸಿ ರಾಷ್ಟ್ರ ಪ್ರೇಮವನ್ನು ಜನರಿಗೆ ತಲುಪಿಸುವಂತಹ ಒಂದು ಉತ್ತಮವಾದ ಜವಾಬ್ದಾರಿ ಸಂಘಟನೆಗಿದೆ. ಅಲ್ಹಮ್ದುಲಿಲ್ಲಾ ಅದರ ಕಾರ್ಯಚಟುವಟಿಕೆಗಳು ಯಶಸ್ವಿಯಾಗಿ ಮುನ್ನೇರುತ್ತಾ ಇದೆ. ನಾವೆಲ್ಲರೂ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಅನುಭೂತಿಯನ್ನು ಪಡೆದವರಾಗಿದ್ದೇವೆ. ಅಲ್ಹಮ್ದುಲಿಲ್ಲಾ ಇದೀಗ ನಾವು ನಮ್ಮ ರಾಷ್ಟ್ರದ ಗಣರಾಜ್ಯೋತ್ಸವದ ಸಂಭ್ರಮದ 68ನೇ ವಾರ್ಷಿಕ ಸಂಭ್ರಮಾಚರಣೆ ನಾವು ಇದ್ದೇವೆ. ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಜಾತಿ ಧರ್ಮದವರು ಒಟ್ಟುಗೂಡಿದಂತಹ ರಾಜಕೀಯ ನಾಯಕರು ಕೂಡ ಒಟ್ಟುಗೂಡಿದಂತಹ ಒಂದು ಸಂಭ್ರಮಾಚರಣೆ ನಾವು ಇಲ್ಲಿದ್ದೇವೆ. ಇಂತಹ ಹಲವಾರು ಕಾರ್ಯಕ್ರಮಗಳೊಂದಿಗೆ ನಮ್ಮ ಸಂಘಟನೆ ಮುನ್ನಡೆಯುತ್ತಾ ಇದೆ. ಕೇವಲ ಸಾಮಾಜಿಕ ಮತ್ತು ಶೈಕ್ಷಣಿಕ ವಿಷಯಗಳಿಗೆ ಮಾತ್ರ ನಮ್ಮ ಸಂಘಟನೆ ಸೀಮಿತಗೊಂಡಿಲ್ಲ. ಬದಲು ನಮ್ಮ ಸಂಘಟನೆಯ ಕರ್ನಾಟಕ ಕಲ್ಚರಲ್ ಫೌಂಡೇಶನ್ ಎಂಬ ಈ ಒಂದು ಹೆಸರಿನಡಿಯಲ್ಲಿಯೇ ಕರ್ನಾಟಕದ ಕನ್ನಡದ ಭಾಷೆಯಾಗಿದೆ ಕರ್ನಾಟಕ ರಾಜ್ಯದ ಭಾಷೆಯಾಗಿದೆ ಕನ್ನಡ. ಆ ಒಂದು ನಿಟ್ಟಿನಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರಬಹುದು, ನಾವು ಇಲ್ಲಿ ಅನಿವಾಸಿಗಳಾಗಿ ನಾವು UAEಯಲ್ಲಿರುವಾಗ ಹಲವಾರು ಫ್ಯಾಮಿಲಿಗಳಿದ್ದಾರೆ. ಅವರ ಮಕ್ಕಳನ್ನು ಸ್ಕೂಲ್ಗೆ ಅಥವಾ ಹೈಸ್ಕೂಲಿಗೆ ಹೋಗುವಾಗ ಅವರಿಗೆ ಕನ್ನಡವನ್ನು ಕಲಿಸುವಂತಹ ಒಂದು ವ್ಯವಸ್ಥೆ ಇಲ್ಲ. ಅದೇ ಸಂದರ್ಭದಲ್ಲಿ ಇತರ ರಾಜ್ಯ, ನಮ್ಮ ನೆರೆಯ ರಾಜ್ಯವಾದ ಕೇರಳವನ್ನು ನೋಡಿದರೆ ಅವರು ಯಾವ ರಾಜ್ಯಕ್ಕೆ ಹೋದರೂ ಕೂಡ ಅವರ ಭಾಷೆಯನ್ನು ಬಿಟ್ಟುಕೊಡುವಂತಹ ಪ್ರಶ್ನೆ ಇಲ್ಲ. ಅದೇ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅವಸ್ಥೆ, ಕನ್ನಡ ಮಾತನಾಡುವಂತಹ ವ್ಯಕ್ತಿಗಳು ಬಹಳ ವಿರಳ ಅಂತಲ್ಲ, ಎಲ್ಲೋ ಹುಡುಕಿಕೊಂಡು ಹೋಗುವಂತಹ ಒಂದು ಪರಿಸ್ಥಿತಿ ಮುಂದುವರಿಯುತ್ತಾ ಇದೆ. ಕೇರಳದವರು ಅವರಿಗೆ ಸ್ಕೂಲ್ನಲ್ಲಿ ಅವರಿಗೆ ಕನ್ನಡ ಮಲಯಾಳಿ ಇಲ್ಲದಿದ್ದರೂ ಕೂಡ ಹಲವಾರು ಫ್ಯಾಮಿಲಿಗಳು ಟ್ಯೂಷನ್ನ ಮೂಲಕ ಅವರ ಮಕ್ಕಳಿಗೆ ಮಲಯಾಳಮನ್ನು ಕಲಿಸುವಂತಹ ಅಷ್ಟೊಂದು ಪ್ರೀತಿಯಿಂದ ಅವರು ಮಲಯಾಳಂ ಭಾಷೆಯನ್ನು ಅವರು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ನಮ್ಮ ಕನ್ನಡಿಗರು ಇಲ್ಲಿಗೆ ಬಂದಾಗ ಕನ್ನಡದ ಭಾಷೆ ಮಾಯವಾಗಬಾರದು ಎಂಬ ಉದ್ದೇಶದಿಂದ ಕನ್ನಡದಿಂದಲೇ, ಕನ್ನಡ ಭಾಷೆಯಿಂದಲೇ ರಾಜಕೀಯ ವಿಷಯಗಳನ್ನು ತಿಳಿಬೇಕು, ಸಾಮಾಜಿಕ ವಿಷಯಗಳನ್ನು ತಿಳಿಬೇಕು, ಧರ್ಮದ ವಿಷಯಗಳನ್ನು ಕಲಿಬೇಕು ಎಂಬ ಉದಾತ್ತವಾದ ಉದ್ದೇಶದೊಂದಿಗೆ KCF ಗಲ್ಫ್ ಇಶಾರಾ ಎಂಬ ನಮ್ಮ ರಾಷ್ಟ್ರದಿಂದ ಹೊರ ರಾಷ್ಟ್ರದಲ್ಲಿ ಆವೃತ್ತಿ ಹೊಂದಿರುವಂತಹ ಏಕೈಕ ಪತ್ರಿಕೆ ಇದ್ದರೆ ಅದು ಕನ್ನಡ ಗಲ್ಫ್ ಇಶಾರಾ ಎಂಬ ಪತ್ರಿಕೆ ಎಂದು ಹೇಳುವುದರಲ್ಲಿ ನಮಗೆ ಅಭಿಮಾನವಿದೆ. ಇದರಲ್ಲಿ ನಮಗೆ ಎರಡು ಉದ್ದೇಶವಿರುವುದು. ಒಂದು, ನಮ್ಮ ಕನ್ನಡ ಭಾಷೆ ಅದು ಅಳಿಯಬಾರದು, ಅದನ್ನು ಉಳಿಸಬೇಕು ಎಂಬ ಪ್ರಥಮವಾದ ಉದ್ದೇಶ. ಕನ್ನಡಿಗರಾದಂತಹ ವ್ಯಕ್ತಿಗಳು ಇಲ್ಲಿ ಬಂದು ಕನ್ನಡದಿಂದಲೇ ಅವರು ವಿಷಯವನ್ನು ಅರಿತಿಳಿಬೇಕು. ಅದೇ ಸಂದರ್ಭದಲ್ಲಿ ಪವಿತ್ರವಾದ ಇಸ್ಲಾಂ ಹಲವಾರು ಆರೋಪಗಳಿಗೆ ವಿಧೇಯವಾಗ್ತಾ ಇದೆ. ಇಸ್ಲಾಂ ಯಾವತ್ತೂ ಕೂಡ ಭಯೋತ್ಪಾದನೆ, ಉಗ್ರವಾದಗಳನ್ನು ಕಲಿಸುವಂತಹ ಧರ್ಮ ಅಲ್ಲ. ಪವಿತ್ರವಾದ ಇಸ್ಲಾಂ ಅಂದರೆ ಉತ್ತಮವಾದ ಮನುಕುಲಕ್ಕೆ ಶಾಂತಿಯನ್ನ, ಸಮಾಧಾನವನ್ನ ತಿಳಿಸುವಂತಹ ಧರ್ಮ. ಆದರೆ ಇಸ್ಲಾಮಿನ ಕುರಿತು ತಿಳಿಯದಂತಹ ಕೆಲವೊಂದು ವ್ಯಕ್ತಿಗಳು ಅವರು ಇಸ್ಲಾಮನ್ನು ವಕ್ರ ದೃಷ್ಟಿಯಲ್ಲಿ ಅವರು ಕಾಣ್ತಾ ಇದ್ದಾರೆ. ಇಸ್ಲಾಮಿನ ಸುಂದರವಾದ ಸಂದೇಶಗಳನ್ನ ಇತರ ಧರ್ಮದವರಿಗೆ ತಿಳಿಸುವಂತಹ ಮೂಲ ತಿಳಿಸಲಿಕ್ಕೆ ಬೇಕಾಗಿ ಗಲ್ಫ್ ಇಶಾರಾ ಎಲ್ಲ ಕನ್ನಡಿಗರಿಗೂ ಕೂಡ ತಲುಪಿಸುವಂತಹ ವ್ಯವಸ್ಥೆ ನಮ್ಮ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಎಲ್ಲ ಜಾತಿಯವರು ಅದರ ಚಂದಾದಾರರಾಗಿದ್ದಾರೆ, ವಿಷಯವನ್ನು ಅವರು ಗಳಿಸ್ತಾ ಇದ್ದಾರೆ. ಕೇವಲ ಒಂದು ಉದಾಹರಣೆ ಮಾತ್ರ ನಿಮ್ಮ ಮುಂದಿಟ್ಟು ನಾನು ಸುದೀರ್ಘವಾಗಿ ಹೇಳಲಿಕ್ಕೆ ಬಯಸ್ತಾ ಇಲ್ಲ. ನಮ್ಮ ಸಂಘಟನೆಯ ಉದ್ದೇಶಗಳನ್ನು ನಿಮ್ಮ ಮುಂದೆ ಇಡುವುದು ಮಾತ್ರ. ಗಲ್ಫ್ ಇಶಾರಾ ಈ ಒಂದು ವರ್ಷದ ಎಡೆಯಲ್ಲಿ ಬಂದಂತಹ ಒಂದು ನಮ್ಮ ಮಾಸಿಕ, ಅದರಲ್ಲಿ ಬಂದಂತಹ ಒಂದು ತಲಾಕ್ ಎಂಬ ನಮ್ಮ ರಾಜ್ಯದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ಅತ್ಯಂತ ಹಲೆ ಎಬ್ಬಿಸಿದಂತಹ ತಲಾಕ್ ಎಂಬ ವಿಷಯದ ಬಗ್ಗೆ ಇತರ ಧರ್ಮದವರು ತಲಾಕ್ ಅಂತ ಹೇಳಿದರೆ ಕೇವಲ ಇಸ್ಲಾಂ ಪುರುಷರಿಗೆ ಮಾತ್ರ ಸೀಮಿತಗೊಂಡಂತಹ ಒಂದು ವ್ಯವಸ್ಥೆಯಾಗಿದೆ ಎಂದು ಅರಿತಂತಹ ಒಂದು ಸಂದರ್ಭವಿತ್ತು. ಆ ಸಂದರ್ಭದಲ್ಲಿ ನಮ್ಮ ಗಲ್ಫ್ ಇಶಾರಾವನ್ನು ಓದಿದಂತಹ ಒಬ್ಬ ನಮ್ಮ ಸಹೋದರ ಧರ್ಮದವರು ಅವರನ್ನು ಭೇಟಿ ಮಾಡಲಿಕ್ಕೆ ಹೋದ ಸಂದರ್ಭದಲ್ಲಿ ಅವರ ಕಚೇರಿಯಲ್ಲಿ ಗಲ್ಫ್ ಇಶಾರಾ ಇತ್ತು. ನನಗೆ ಗೊತ್ತಿರಲಿಲ್ಲ ಅವರು ಗಲ್ಫ್ ಇಶಾರಾ ಚಂದಾದಾರರಾಗಿದ್ದೀರಂತೇಳಿ. ಮಾತನಾಡುವ ಸಂದರ್ಭದಲ್ಲಿ ನಾನು ಹೇಳಿದೆ, ನಿಮ್ಮ ಕಚೇರಿಗೆ ಗಲ್ಫ್ ಇಶಾರಾ ಬರ್ತಾ ಇದೆ ಅಲ್ವಾ, ತುಂಬ ಅಭಿಮಾನ ಇದೆ, ಅದು ನಮ್ಮ KCFನ ಹೊರತರುವಂತಹ ಒಂದು ಗಲ್ಫ್ ಇಶಾರಾ ಅಂತ ಹೇಳಿದಾಗ, ಹೌದಾ ನಿಮಗೆ ಈ ಪತ್ರಿಕೆ ಗೊತ್ತಿದೆ ಅಂತ ಹೇಳಿದರು. ನಾನು ಹೇಳಿದೆ, ನಾವೇ ಆದರೂ ಹೊರತರ್ತಾ ಇರೋದು, ನಮ್ಮ KCFನಿಂದ ಹೊರ ಬರ್ತಾ ಇರುವುದು ಅಂತ ಹೇಳಿದಾಗ ಆಗ ಹೇಳಿದರು, ಗುರುಗಳೇ, ನಾನು ಇಸ್ಲಾಮನ್ನು ತಪ್ಪಾಗಿ ಅರ್ಥೈಸಿದ್ದೆ, ಆದರೆ ಈ ಪತ್ರಿಕೆಯಿಂದ ನನಗೆ ಇಸ್ಲಾಮಿನ ವಿಷಯಗಳನ್ನು ತಿಳಿಯಲಿಕ್ಕೆ ಸಾಧ್ಯವಾಯಿತು.
ನಾನು ಕೇಳಿದೆ ಯಾವ ವಿಷಯ ಅಂತ ಹೇಳಿದಾಗ, ರಾಷ್ಟ್ರದಲ್ಲಿ, ನಮ್ಮ ರಾಷ್ಟ್ರದಲ್ಲಿ ತ್ವಲಾಕಿನ ವಿಷಯ ಮತ್ತು ಬಹುಪತ್ನಿತ್ವದ ವಿಷಯದಲ್ಲಿ ಎಲ್ರಿಗೂ ಕೂಡ ತಪ್ಪಾದ ಸಂದೇಶಗಳನ್ನು ಹೋಗ್ತಾ ಇತ್ತು. ಆ ಸಂದರ್ಭದಲ್ಲಿ ಮಾಧ್ಯಮಗಳ ಮೂಲಕ ಕೂಡ ನಾನು ಪವಿತ್ರವಾದ ಇಸ್ಲಾಮನ್ನು ತಪ್ಪಾಗಿ ಅರ್ಥೈಸಿದ್ದೆ. ಆದರೆ ನಿಮ್ಮ ಈ ಪತ್ರಿಕೆಯಲ್ಲಿ ಈ ತಿಂಗಳಲ್ಲಿ ಬಂದಂತಹ ಈ ಒಂದು ಸಂಚಿಕೆಯಲ್ಲಿ ತಲಾಕಿನ ಕುರಿತು, ಬಹುಪತ್ನಿತ್ವದ ಕುರಿತು ಸಮಗ್ರವಾದ ಒಂದು ಅಧ್ಯಯನವನ್ನೇ ನೀವು ಕೊಟ್ಟಿದ್ದೀರಿ. ಇದರಲ್ಲಿ ನಾನು ಗ್ರಹಿಸಿದ್ದು, ತಲಾಖ್ ಎಂಬುದು ಕೇವಲ ಗಂಡಸರಿಗೆ ಮಾತ್ರವಾದಂತಹ ಒಂದು ವ್ಯವಸ್ಥೆ ಅಂತ ನಾನು ತಿಳಿದಿದ್ದೆ, ತಪ್ಪಾಗಿ ತಿಳಿದಿದ್ದೆ. ಆದರೆ ಹೆಂಗಸರಿಗೂ ಕೂಡ ತಲಾಖ್ ಇದೆ ಎಂಬುದನ್ನು ಈ ಪತ್ರಿಕೆಯ ಮುಖಾಂತರ ನಾನು ತಿಳಿದು ತಪ್ಪಾಗಿ ಅರ್ಥೈಸಿದ ಆ ಒಂದು ಸಂದೇಶವನ್ನು ನಾನು ಈಗ ಸುಂದರವಾದ ಧರ್ಮ ಅಂತ ನಾನು ಗ್ರಹಿಸಿದ್ದೇನೆ ಅಂತ ಹೇಳಿದಾಗ ನಿಜವಾಗಿಯೂ ನಮಗೆ ಅಭಿಮಾನವಾಗಿದೆ. ಇಂತಹ ನೂರಾರು ಇಸ್ಲಾಮಿನ ಬಗ್ಗೆ ಇಸ್ಲಾಮನ್ನು ತಿಳಿಯದಂತಹ ವ್ಯಕ್ತಿಗಳಿಗೆ ಕೊಡುವಂತಹ ಒಂದು ದೌತ್ಯವಾಗಿದೆ. ಪ್ರವಾದಿ ಮುಹಮ್ಮದು ರಸೂಲುಲ್ಲಾ ನಮ್ಮ ನಾಯಕರಾಗಿದ್ದಾರೆ. ಅವರು ಹೇಳಿಕೊಟ್ಟಂತಹ ಒಂದು ಹದೀಸ್, ನಾನು ಸುದೀರ್ಘವಾಗಿ ಮಾತನಾಡ್ತಾ ಇಲ್ಲ. ಇರ್ಹಮು ಮನ್ ಫಿಲ್ ಅರ್ದ್ ಯರ್ಹಮುಕುಂ ಮನ್ ಫಿಸ್ ಸಮಾ. ನೀನು ಯಾವ ರಾಷ್ಟ್ರದಲ್ಲಿ, ಯಾವ ಭೂಮಿಯಲ್ಲಿ, ಎಲ್ಲಿ ಇದ್ರೂ ಕೂಡ ಎಲ್ಲ ಜನರಿಗೂ ಕೂಡ ಒಳಿತನ್ನು ನೀನು ಬಯಸ್ಬೇಕಂತ ಹೇಳಿ ಒಂದು ಉತ್ತಮವಾದ ಶಾಂತಿಯ ಸಂದೇಶವನ್ನು ನೀಡಿದ ಪ್ರವಾದಿ ಮುಹಮ್ಮದು ರಸೂಲುಲ್ಲಾಹಿ. ಆ ಧರ್ಮವನ್ನು ಕಲಿತ ವ್ಯಕ್ತಿಗಳು ಭಯೋತ್ಪಾದನೆ ಆಗಲಿಕ್ಕೆ ಸಾಧ್ಯವಿಲ್ಲ, ಉಗ್ರವಾದಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದೇ ಸಂದರ್ಭದಲ್ಲಿ ಪ್ರವಾದಿಯವರು ಹೇಳ್ತಾರೆ, ಅಕ್ರಿಮ್ ಜಾರಕ ವಲೌ ಕಾನ ಕಾಫಿರ. ನೀನು ನಿನ್ನ ನೆರೆಕೆರೆಯವನನ್ನು ನೀನು ಗೌರವಿಸಬೇಕು. ಅವರ ಜಾತಿಯ ಧರ್ಮದಲ್ಲಿ ನೀನು ನೋಡಬಾರದು, ಅವರ ಧರ್ಮದ ಆಧಾರದಲ್ಲಿ ಮಾಡಬಾರದು. ಬದಲು ಮಾನವೀಯತೆಯ ದೃಷ್ಟಿಯಿಂದ ಅವರನ್ನು ನೀನು ಗೌರವಿಸಬೇಕೆಂತ ಹೇಳಿ ಈ ಸಮಾಜಕ್ಕೆ ಶಾಂತಿಯ, ಸೌಹಾರ್ದತೆಯ, ನೆಮ್ಮದಿಯ ಸಂದೇಶವನ್ನು ನೀಡಿದ ಧರ್ಮವಾಗಿದೆ ಪವಿತ್ರವಾದ ಇಸ್ಲಾಂ. ಆದ್ದರಿಂದ ಅಲ್ಹಮ್ದುಲಿಲ್ಲಾಹ್, ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲ ಜಾತಿ ಧರ್ಮದವರು ಕೂಡ, ನಮ್ಮ ರಾಜಕೀಯ ಮುತ್ಸಂದಿಗಳು ಕೂಡ, ನಮ್ಮ ರಾಜ್ಯದ ಮುಖ್ಯ ಮುತ್ಸಂದಿಗಳು ಕೂಡ ಇಲ್ಲಿ ಬಂದಂತಹ ಈ ಒಂದು ಸಂದರ್ಭದಲ್ಲಿ ನಮಗೆ ಈ ಗಲ್ಫ್ ಇಶಾರದ 1ನೇ ವಾರ್ಷಿಕ ಮತ್ತು ಅದೇ ರೀತಿ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ನಡೆಸುವುದರಲ್ಲಿ ತುಂಬಾ ಸಂತೋಷವಿದೆ, ಅಭಿಮಾನವಿದೆ. ಆದ್ದರಿಂದ ಹೆಚ್ಚಾಗಿ ನಾನು ಮಾತನಾಡಲಿಕ್ಕೆ ಬಯಸ್ತಿಲ್ಲ. ನನಗೆ ಅಲ್ಹಮ್ದುಲಿಲ್ಲಾಹ್ ನಮ್ಮ ಈ ರಾಜಕಾರಣಿಗಳ ಮುಂದೆ ನನಗೆ ಹೇಳಲಿಕ್ಕಿರುವಂತಹ ವಿಷಯ ಅಂತ ಹೇಳಿದರೆ, ನಮ್ಮ ರಾಜ್ಯದ ಭಾಷೆಯಾದಂತಹ ಕನ್ನಡ ಅದು ಇಲ್ಲಿಂದ ಅಳಿಯಬಾರದು, ಉಳಿಸಬೇಕು. ಹಲವಾರು ಬರಹಗಾರರು ನಮ್ಮ ಈ UAEಯಲ್ಲಿದ್ದಾರೆ. ಹಲವಾರು ಕನ್ನಡದಲ್ಲಿ ಬರೆಯುವಂತಹ ಬರಹಗಾರರು ಇದ್ದಾರೆ. ಆದರೆ ಅವರ ಬರಹ ರಂಗವನ್ನು ಉತ್ತಮಗೊಳಿಸುವಂತಹ, ಅಭಿವೃದ್ಧಿಪಡಿಸುವಂತಹ, ಅದೇ ರೀತಿ ಕನ್ನಡ ರಾಜ್ಯದ ನಮ್ಮ ಭಾಷೆಯಾದಂತಹ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಬೇಕಾದ ಹಲವಾರು ಯೋಜನೆಗಳು ಸರ್ಕಾರ ಹಮ್ಮಿಕೊಳ್ತಾ ಇದೆ. ಆದರೆ ಅದು ಸಾಧ್ಯವಾದ ರೀತಿಯಲ್ಲಿ ಅದು ಇಲ್ಲಿ ನಡೆಯುತ್ತಾ ಇಲ್ಲ ಎಂಬ ಅತ್ಯಂತ ಖೇದಕರವಾದಂತಹ ಒಂದು ವ್ಯವಸ್ಥೆಯನ್ನು ನಾನು ರಾಜಕಾರಣಿಗಳ ಮುಂದೆ ನಾನು ಇಡ್ತಾ ಇದ್ದೇನೆ. ನಮ್ಮ ಭಾಷೆ ಅದು ಎಲ್ಲಿ ಹೋದರೂ ಕೂಡ ಅದನ್ನು ಉಳಿಸಬೇಕು, ಬೆಳೆಸಬೇಕು, ಅದನ್ನು ಅಭಿವೃದ್ಧಿಪಡಿಸಬೇಕು. ಅದಕ್ಕೆ ಬೇಕಾದಂತಹ ಎಲ್ಲ ವಿಧ ಸಹಕಾರಗಳು ನಮ್ಮ ರಾಜಕಾರಣಿಗಳಿಂದ ನಾವು ಬಯಸ್ತಾ ಇದ್ದೇವೆ ಎಂದು ಆಶಿಸುತ್ತಾ, ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಬೇಕಾಗಿ ಬಂದಂತಹ ಎಲ್ಲವರನ್ನು ಸ್ಮರಿಸುತ್ತಾ ನನ್ನೆರಡು ಮಾತಿಗೆ ವಿರಾಮ ಆಗ್ತಾ ಇದ್ದೇನೆ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತು. ಜೈ ಭಾರತ್, ಜೈ ಕರ್ನಾಟಕ.